ಇವತ್ತೊಂದು ಸಿಂಪಲ್ ಆಗಿ ಪಲ್ಯ ಹೇಗೆ ಮಾಡೋದಂತ ಹೇಳಿ ಈ ವಿಡಿಯೋದಲ್ಲಿ ನಿಮಗೆ ಹೇಳಿಕೊಡ್ತೇವೆ. ಇದು ನೋಡಿ, ಹೀಗೆ ಚಿಗುರು ಬಂದಲ್ಲಿಂದ ಹೀಗೆ ಕಟ್ ಮಾಡಿ ತೆಗಿಬೇಕು. ಆವಾಗ ಅದು ಚಿಗುರು ವಾಪಸ್ ಬಂದು ದೊಡ್ಡದಾಗ್ತದೆ. ಗೈಸ್, ಈಗ ಒಂದು ಬಣಲೆಯಷ್ಟಿತ್ತು ಹರಿವೆ ಸೊಪ್ಪು. ಈಗ ನೋಡಿ ಎಷ್ಟಾಯ್ತು ಅಂತ ಹೇಳಿ. ಹಲೋ ಗಾಯ್ಸ್, ಎಲ್ಲರಿಗೂ ನಾಯಕ್ಸ್ ಅಡುಗೆ ಮನೆ ಯೂಟ್ಯೂಬ್ ಚಾನಲಿಗೆ ಸ್ವಾಗತ. ಇವತ್ತೊಂದು ಸಿಂಪಲ್ ಆಗಿ ಹರಿವೆ ಸೊಪ್ಪಿನ ಪಲ್ಯ ಹೇಗೆ ಮಾಡೋದಂತ ಹೇಳಿ ಈ ವಿಡಿಯೋದಲ್ಲಿ ನಿಮಗೆ ಹೇಳಿಕೊಡ್ತೇವೆ. ನೋಡಿ, ನಮ್ಮ ಮನೆಯಲ್ಲಿ ಆದ ಹರಿವೆ ಸೊಪ್ಪಿನ ಗಿಡ ಕಾಣ್ತದ ನೋಡಿ, ಇಷ್ಟಾಗಿದೆ. ಇದು ಅಂಗಡಿಯಿಂದ ತಂದು ನೆಟ್ಟದ್ದು. ತೆಗೀರಿ, ಇದನ್ನು ತೆಗಿಯುವ. ಇದು ನೋಡಿ, ಹೀಗೆ ಚಿಗುರು ಬಂದಲ್ಲಿಂದ ಹೀಗೆ ಕಟ್ ಮಾಡಿ ತೆಗಿಬೇಕು. ಆವಾಗ ಅದು ಚಿಗುರು ವಾಪಸ್ ಬಂದು ದೊಡ್ಡದಾಗ್ತದೆ. ಪುನಃ ದಂಟನ್ನು ತೆಗೆದು ಸಾಂಬಾರು ಮಾಡ್ಬೋದು. ಪುನಃ ಅದರಲ್ಲಿ ಚಿಗುರು ಬಂದರೆ ಹೀಗೆ ಪಲ್ಯ ಮಾಡಲಿಕ್ಕೆ ಆಗ್ತದೆ. ಮತ್ತು ಈ ದಂಟನ್ನೆಲ್ಲ ಬದನೆಗೆಲ್ಲ ಹಾಕಿ ಪದಾರ್ಥ ಮಾಡಲಿಕ್ಕೆ ಆಗ್ತದೆ. ತುಂಬ ಚಿಗುರು ಬರ್ತದೆ ಹೀಗೆ ತೆಗೆದ್ರೆ. ಇಲ್ಲದಿದ್ದರೆ ಅದು ಒಂದೇ ಉದ್ದಕ್ಕೆ ಕೋಲಿನಾಗೆ ಹೋಗ್ತದೆ ಹರಿವೆ. ಹಾಗೆ ಇದನ್ನು ತೆಗೆದು ಒಂದು ಸಿಂಪಲ್ ಆಗಿ ಪಲ್ಯ ಮಾಡುವ ಅಂತೇಳಿ. ನೀವು ಮಾತಾಡೋದು ಎಂತ ಕೇಳಲಿಕ್ಕಿಲ್ಲ. ಅಯ್ಯ, ನೀವು ಗುನುಗುನು ಅಂತ ಹೇಳಿ ಅಲ್ಲಿ ಮಾತಾಡಿದ್ರೆ ನನಗೆ ಸ್ವಲ್ಪ ಶೀತ ಆಗಿದೆ, ಹಾಗಾಗಿ ಮಾತಾಡಲಿಕ್ಕೆ ಆಗುದಿಲ್ಲ. ಸರಿ, ಸಾಕು. ಇಲ್ಲಿದೆ ನೋಡ, ಹರಿವೆ ಸೊಪ್ಪು ಸಿಕ್ಕಿತು. ಇದನ್ನು ಇನ್ನು ಚೆಂದ ಮಾಡಿ ತೊಳೆದು ಹೆಚ್ಚಿ ಪಲ್ಯ ಮಾಡುವ. ನೋಡಿ ಗೈಸ್, ಇಷ್ಟು ಹರಿವೆ ಸೊಪ್ಪು ಸಿಕ್ಕಿತು. ಅಂಗಡಿಯಲ್ಲಿ ಆದ್ರೆ ಎಷ್ಟಾಗ್ತದೆ ಅಮ್ಮ ಇಷ್ಟು ಹರಿವೆ ಸೊಪ್ಪಿಗೆ? ಒಂದು 40 ರೂಪಾಯಿ ಆಗ್ತದೆ. ಒಂದು ಕಟ್ಟಿಗೆ 40 ರೂಪಾಯಿ ಉಂಟು. ಮೊನ್ನೆ 40 ರೂಪಾಯಿ ಕೊಟ್ಟು ಒಂದು ಕಟ್ಟು ತಂದು ನೆಟ್ಟದ್ದು. ಅದರಲ್ಲಿ ನೋಡಿ ಇಷ್ಟು ತೆಗ್ದೆ ಇವತ್ತು ಪದಾರ್ಥ ಮಾಡಲಿಕ್ಕೆ, ಪಲ್ಯ ಮಾಡುವ ಅಂತೇಳಿ. ಇನ್ನು ಸಾಂಬಾರು ಮಾಡಲಿಕ್ಕೆ ಅದು ಇದು ಮಾಡಲಿಕ್ಕೆ ಒಂದು 10 ಸರ್ತಿ ಪದಾರ್ಥ ಮಾಡಲಿಕ್ಕೆ ಆಗ್ತದೆ. ಒಂದು ಕಟ್ಟು ಹರಿವೆ ನೆಟ್ಟರೆ ಅದು ಎಲ್ಲಿ ಸಹ ಆಗ್ತದೆ. ನೀವು ಕೂಡ ಮನೆಯಲ್ಲಿ ಹರಿವೆ ಸೊಪ್ಪಿನ ಕಟ್ಟು ತಂದರೆ ಒಂದು ಸ್ವಲ್ಪ ನೆಟ್ಟರೆ ಮತ್ತೆ ಪಲ್ಯ ಮಾಡಿ ತಿನ್ಬೋದು. ಪಲ್ಯವ ಸಂಬಳೆ ಮಾಡಲಿಕ್ಕೆ ಆಗ್ತದೆ ಸೊಪ್ಪಿದ್ದು. ಅದೆಂತ ರೋಗ ಬಂದದ್ದು ಅದಕ್ಕೆ? ರೋಗ ಅಲ್ಲ, ಅದು ಹುಳ ಬೀಳುದು ಅದಕ್ಕೆ. ಅದು ಹುಳ ಬೀಳುವ ಮೊದಲು ತೆಗೆದು ಪಲ್ಯ ಮಾಡಬೇಕು. ಇಲ್ಲದಿದ್ದರೆ ಎಲ್ಲ ಕಿತ್ತು ಬೀಳ್ತದೆ. ಅದನ್ನು ಹೇಳಬೇಕು, ಎಲ್ಲ ಮಾಡಿ ನೋಡಬೇಕು ಹುಳ ಉಂಟಾ ಅಂತೇಳಿ. ಮತ್ತೆ ತೊಳೆದು ಹೆಚ್ಚಿದೆ ಅದನ್ನು. ನೋಡಿ ಎಷ್ಟು ಒಳ್ಳೆ ಹಸಿರಾದ ಹರಿವೆ ಸೊಪ್ಪು. ನಾವು ಇದನ್ನು ಬಜ್ಜಿ ಅಂತ ಹೇಳಿ ಕರೆಯುವುದು ಕೊಂಕಣಿಯಲ್ಲಿ. ನಾವು ಎಷ್ಟು ನೋಡಿ ಹೆಕ್ಕಿದ್ದು, ಇದರಲ್ಲಿ ಒಂದೊಂದು ಹುಳ ಇರ್ಲಿಕ್ಕಿಲ್ಲ. ಅದು ಇದ್ರೆ ಒಳ್ಳೇದು, ಟೇಸ್ಟ್ ಆಗ್ತದಲ್ಲ ಪಲ್ಯ. ಎಂತ ಮಾತಾಡ್ತೀರಾ? ಯಾವ ವಸ್ತುವನ್ನು ಸಹ ಅಷ್ಟೇ, ನಾವು ಕ್ಲೀನ್ ಮಾಡುದು ಅಂತ ಹೇಳುದು. ಕ್ಲೀನ್ ಎಷ್ಟು ಮಾಡ್ಬೋದು, ಕ್ಲೀನ್ ಮಾಡಿದ್ರೆ ಅದರಲ್ಲಿ ಇರ್ತದೆ ಏನಾದರೂ ಒಂದು. ಅದು ಎಲ್ಲ ನೋಡ್ಲಿಕ್ಕೆ ಆಗ್ತದ? ಇದು ಇಷ್ಟು ವೇಸ್ಟ್ ಸಿಕ್ಕಿದೆ ಇದರಲ್ಲಿ. ಇನ್ನು ಚೆಂದ ಮಾಡಿ ತೊಡ್ತೇವೆ. ಬಾಬಾ, ನೋಡಿ ಇವತ್ತು ಸಹ ನಮಗೆ ಹೆಲ್ಪ್ ಮಾಡಲಿಕ್ಕೆ ಜನ ಬಂತು ಹರಿವೆ ಸೊಪ್ಪಿನ ಪಲ್ಯ ಮಾಡಲಿಕ್ಕೆ, ಅಲ್ಲನಾ? ಅಂಗಡಿಯಿಂದ ತಂದು ಮನೆಯಲ್ಲಿ ನೆಟ್ಟರೆ ನಿಮ್ಗೆ ಯಾವಾಗ ಬೇಕೋ ಆಗ ಕಟ್ ಮಾಡೋದು, ಪದಾರ್ಥ ಮಾಡೋದು, ತಿನ್ನೋದು. ನೆಟ್ಟು ಸ್ವಲ್ಪ ನೆಲಕಡಲೆ ಹಿಂಡಿಯನ್ನು ನೀರಲ್ಲಿ ಹಾಕಿ ಅದನ್ನು ಹಾಕಿದರೆ ಆಯಿತು, ಒಳ್ಳೆಯದಾಗ್ತದೆ. ಅದು ಗೊಬ್ಬರವೇ ಬೇಕು ಅಂತಿಲ್ಲ. ನಾನೀಗ ಗೊಬ್ಬರ ಹಾಕಲೇ ಇಲ್ಲ. ನೆಲಕಡಲೆ ಹಿಂಡಿ ಮತ್ತು ಸ್ವಲ್ಪ ಬೂದಿ ಹಾಕಿದೆ. ಈಗ ಸಣ್ಣಗೆ ಹೆಚ್ಚಬೇಕು. ಈ ಹರಿವೆ ಸೊಪ್ಪಿನ ಪಲ್ಯ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದು ಎಲ್ರಿಗೂ ತಿನ್ಬೋದು. ಕೆಲವು ಮಕ್ಕಳೆಲ್ಲ ತಿನ್ನುವುದಿಲ್ಲ ಇದನ್ನು.
ಆದರೂ ತಿಂದರೆ ಒಳ್ಳೆಯದು. ಸೊಪ್ಪು ತಿನ್ನಬೇಕು ಹೇಳ್ತಾರೆ. ಡಾಕ್ಟ್ರ್ ಹತ್ರ ಹೋದರೆ ಸಾಕು ಸೊಪ್ಪು ತರಕಾರಿ ತಿನ್ನಿಂತ. ಹರಿವೆ ಸೊಪ್ಪು ತಿನ್ನಲಿಕ್ಕೂ ಒಳ್ಳೆಯದಾಗ್ತದೆ. ಇದು ಮನೆಯಲ್ಲೇ ಮಾಡಿದ್ದಾದ ಕಾರಣ ಸಿಹಿ ಸಹ ಇರ್ತದೆ, ಸ್ವಲ್ಪ ಪೇಟೆದು ಚಪ್ಪೆ ಚಪ್ಪೆ ಇರ್ತದೆ. ಮತ್ತೆ ಇದು ಒಳ್ಳೆ ಪೌಷ್ಟಿಕ ಆಹಾರ. ಹೌದು. ಇದರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ ಯಾವುದಿಲ್ಲ. ಮತ್ತೆ ಸ್ವಲ್ಪ ಗ್ಯಾಸ್ಟ್ರಿಕ್ ಉಂಟು ಅಂತ ಹೇಳ್ತಾರೆ, ಎಂತದ ಕೆಲವರಿಗೆ ಆಗುದಿಲ್ಲ ಕಾಣ್ತದೆ, ಒಬ್ಬೊಬ್ಬರಿಗೆ ಒಂದೊಂದು ಆಗುದಿಲ್ಲಲ್ಲ. ಇದರಲ್ಲಿ ಮತ್ತೊಂದು ಬರ್ತದಲ್ಲಮ್ಮ, ಒಂಥರ ಕೆಂಪು ಕೆಂಪು ಹರಿವೆ ಬರ್ತದೆ. ಅದು ಮೊದಲು ಇತ್ತು, ಹಸಿರು ಹರಿವೆ ಬರ್ತದೆ. ಇದು ಬಿಳಿದು. ಇದು ಒಂದೇ ತರ, ಕೆಂಪಿದ್ದು ರುಚಿ ಜಾಸ್ತಿ. ಮತ್ತೆ ಹಸಿರಷ್ಟು ಒಳ್ಳೇದಿಲ್ಲ, ಅದು ಬರೇ ಚಪ್ಪೆ. ಇದು ಬೆಳೆದ್ರೆ ಇದರ ದಂಟು ಹಿಟ್ಟಾಗಿ ಒಳ್ಳೆ ರುಚಿ ಇರ್ತದೆ. ಸಾಂಬಾರಿಗೆಲ್ಲ ಭಾರಿ ಒಳ್ಳೆಯದು. ಸೋರೆಕಾಯಿ, ಬದನೆ ಮತ್ತೆ ಇದರ ದಂಟ ಹಾಕಿ ಸಾಂಬಾರು ಮಾಡೋದು ತುಂಬ ಒಳ್ಳೆಯದಾಗ್ತದೆ. ನೋಡಿ, ಹರಿವೆ ಹೆಚ್ಚಾಯಿತು ನೋಡಿ, ಒಂದು ಬಾಣಲೆ ಸಿಕ್ಕಿತು. ಬೆಂದಾಗುವಾಗ ಕಾಲು ಬಾಣಲೆ ಆಗ್ತದೆ. ಇದನ್ನು ಮಾಡಿದವರು ತಿಂದ್ರ ಅಂತ ಎಣಿಸಿ, ಅದು ನೋಡಿದರೆ ಒಂದು ಬಾಣಲೆ ಸೊಪ್ಪು ಇತ್ತು, ಏನಾಯ್ತಪ್ಪ ಪಲ್ಯ ಮಾಡಿ ಆಗುವಾಗ ಅಂತೇಳಿ. ಇದಕ್ಕೆ ನೋಡಿ, ಒಂದು ಟೊಮೆಟೊ ಹಾಕುವ ಹೆಚ್ಚಿ, ಒಂದು ಟೊಮೆಟೊ, 2 ಕಾಯಿ ಮೆಣಸು ಹಾಕೋದು. ಮತ್ತು ಕೆಲವರು ನೀರುಳ್ಳಿ ಹಾಕ್ತಾರೆ. ನಮಗೆ ನೀರುಳ್ಳಿ ಹಾಕಿದರೆ ಅಷ್ಟು ಒಳ್ಳೆಯದಾಗೋದಿಲ್ಲ, ಅದಕ್ಕೆ ನಾನು ಟೊಮೆಟೊ ಮತ್ತು ಕಾಯಿ ಮೆಣಸು ಮಾತ್ರ ಹಾಕ್ತೇನೆ. ಸಣ್ಣಗೆ ಹೆಚ್ಚಿ ಹಾಕುವ. ಟೊಮೆಟೊ ಹಾಕಬೇಕಂತಿಲ್ಲ. ಟೊಮೆಟೊ ಹಾಕದೆ ಒಂದು ಪಲ್ಯ ಮಾಡಿದ್ದು ನಾನು ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೇನೆ, ಅದನ್ನು ಸೊಮ್ಮೆ ನೋಡಿ. 3 ಕಾಯಿ ಮೆಣಸು ತಗೊಂಡಿದ್ದೇನೆ. ಇದನ್ನು ಸಹ ಹೆಚ್ಚಿ ಹಾಕುವ, ಉದ್ದಕ್ಕೆ ಹಾಕುವ, ಇಲ್ಲದಿದ್ದರೆ ಮತ್ತೆ ಬಾಯಿಗೆ ಸಿಕ್ಕಿದ್ರೆ. ಮತ್ತು ಖಾರ ಹಾಕ್ತದಲ್ಲ, ಅದಕ್ಕೆ ಇದಾದರೆ ಕಾಣ್ತದೆ ದೊಡ್ಡ ದೊಡ್ಡ ತುಂಡು ಇದೆ. ಇನ್ನು ಇದಕ್ಕೆ ಮೆಂತ್ಯ ಸೊಪ್ಪು ಮತ್ತು ವಿಟಾಮಿನ್ ಸೊಪ್ಪು ಮತ್ತು ಪಾಲಕ್ ಸೊಪ್ಪು ಎಲ್ಲ ಒಟ್ಟಿಗೆ ಹಾಕಿದ್ರೂ ಪಲ್ಯ ಒಳ್ಳೆಯದಾಗ್ತದೆ. 3 ಕಾಯಿ ಮೆಣಸು ಹಾಕಿದೆ, ಇನ್ನು 1 ಒಣಮೆಣಸು ಹಾಕ್ತೇನೆ. ನೋಡಿ ಗೈಸ್, ಹೆಚ್ಚಿ ಎಲ್ಲ ಆಯಿತು. ಇನ್ನು ಪಲ್ಯ ಮಾಡುವ. ಮೊದಲು ಒಂದು ಬಾಣಲೆಯನ್ನು ಇಡಬೇಕು. ನೋಡಿ, ಬಾಣಲೆ ಕಾದಿದೆ, ಈಗ ಎಣ್ಣೆ ಹಾಕ್ತಾ ಇದ್ದೇನೆ. ಎಷ್ಟು ಚಮಚ ಎಣ್ಣೆ? 4 ಚಮಚ ಆಗ್ಬೋದು. ಎಣ್ಣೆ ಬಿಸಿ ಆದಾಗ ಸ್ವಲ್ಪ ಉದ್ದಿನ ಬೇಳೆ. ಎಣ್ಣೆ ಬಿಸಿ ಆಗಬೇಕು ಅಂತಿಲ್ಲ, ಉದ್ದಿನ ಬೇಳೆ ಹಾಕ್ಬೋದು ಮೊದಲೇ. ಸಾಸಿವೆ, ಉದ್ದಿನ ಬೇಳೆ ಮತ್ತು ಬೇವು ಸೊಪ್ಪು ಅಗತ್ಯವಿಲ್ಲ. ಎಷ್ಟು ಉದ್ದಿನ ಬೇಳೆ? ಒಂದು ಅರ್ಧ ಚಮಚ ಹಾಕಿದೆ. ಸಾಸಿವೆ ನೋಡಿ, 1 ಚಮಚ, ಸಣ್ಣ ಚಮಚದಲ್ಲಿ. ಸಾಸಿವೆ ಪಟ ಆಗಲಿ, ಆಮೇಲೆ ಮೆಣಸು ಹಾಕುವ. ಇಲ್ಲದಿದ್ದರೆ ಮೆಣಸು ಕರಗ್ತದೆ. ಅದು ಊರಿನ ಮೆಣಸು ಆದರೆ ಒಟ್ಟಿಗೆ ಇಟ್ಟರೆ ಏನಾಗುತ್ತೆ, ಉದ್ದಿನ ಬೇಳೆ ಸಾಸಿವೆ ಈ ಮೆಣಸು ಬೇಗ ಕರಗ್ತದೆ. ಅದಕ್ಕೆ ನಾನು ಸಾಸಿವೆ ಪಟ ಆಗುವಾಗಲೇ ಹಾಕುದು. ಸಾಸಿವೆ ಪಟ ಆಗ್ತಾ ಉಂಟು. ನೋಡಿ, ಮೆಣಸು ಹಾಕ್ತಾ ಇದ್ದೇನೆ. ಖಾರ ಬೇಕಿದ್ರೆ 2-3 ಮೆಣಸು ಹಾಕ್ಬೋದು. ನಮಗೆ ಖಾರ ಬೇಡ ಅಂತ ಒಂದೇ ಮೆಣಸು ಹಾಕಿದೆ, 2-3 ಕಾಯಿ ಮೆಣಸು ಹಾಕಿದ್ದೇನೆ. ಅದು ನೋಡಿ, ಪಟ ಆಯಿತು. ಇದು ಹಾಕ್ಬೋದು. ನೋಡಿ, ಬಣಲೆಯಲ್ಲಿ ಫುಲ್ ಆಯಿತು. ಬಣಲೆಯಲ್ಲಿ ಜಾಗವೇ ಇಲ್ಲ, ಸ್ವಲ್ಪ ಬಿಸಿಯಾಗಿ, ಆವಾಗ ಅದು ಜಗ್ತದೆ. ಅದರಲ್ಲಿ ನೀರಿನ ಪಸೆ ಎಲ್ಲ ಉಂಟಲ್ಲ, ಹಾಗೆ ಜಾಸ್ತಿ ಕಾಣ್ತದೆ ಅಲ್ಲ. ಈಗ ಜಾಸ್ತಿ ಕಾಣ್ತದೆ. ಇವಾಗ ಇಷ್ಟು ಹರಿವೆ ಸೊಪ್ಪ ಅಂತ ಹೇಳ್ಯಾರು, ಗೊತ್ತಿಲ್ಲದವರು. ಅದು ಬಾಡಿ ಆದ್ಮೇಲೆ ಎಂತ ಸಹ ಇಲ್ಲ, ಸ್ವಲ್ಪ ಬಿಸಿಯಾಗಲಿ. ನೋಡುವ ಈಗ. ಈಗ ಅರ್ಧ ಬೆಳೆಲ್ಲ ಆಗಿದೆ ನೋಡಿ. ಈಗ ತಿರುಗಿಸುವ ಅದನ್ನು ಸರಿ. ಮತ್ತೆ ಉಪ್ಪು ಹಾಕಿ. ಇದಕ್ಕೆ ನೀರು ಹಾಕ್ಲಿಕ್ಕಿಲ್ಲ ಅಲ್ಲ? ನೀರು ಹಾಕ್ಲಿಕ್ಕಿಲ್ಲ, ನೀರು ಹಾಕಿದರೆ ಒಳ್ಳೇದಾಗಲಿಲ್ಲ ಅಷ್ಟು. ಅದು ಹೀಗೆ ಬೇಯ್ತದೆ. ಸೊಪ್ಪಲ್ಲಿ ನೀರುಂಟಲ್ಲ, ಅದು ನೀರು ಹಾಕಿ ಮಾಡ್ತಾರಲ್ಲ. ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ. ಹುಡಿ ಉಪ್ಪು ಹಾಕುವ, ಬೇಗ ಕರಗ್ತದೆ. ಕಲ್ಲು ಉಪ್ಪಾದರೆ ಕರಗುದಿಲ್ಲ ಅಲ್ಲ ಬೇಗ. ರುಚಿಗೆ ಬೇಕಾದಷ್ಟು ಉಪ್ಪು ಸಾಕು. ಸರಿಯಾಗಿ ತಿರುಗಿಸಿ
ಸಣ್ಣ ಬೆಂಕಿಯಲ್ಲಿ ಒಂದು 10 ನಿಮಿಷ ಇಟ್ಟರೆ ಆಯಿತು. ಸರಿ ಬೇಯ್ತದೆ. 10 ನಿಮಿಷ ಬೇಡ, ಒಂದು 5 ನಿಮಿಷ ಸಾಕಾಗ್ತದೆ ಅದಕ್ಕೆ. ಅದು ಎಳಾತು ಸೊಪ್ಪಲ್ಲ, ಫ್ರೆಶ್ ಹರಿವೆ ಸೊಪ್ಪು. ಫ್ರೆಶ್ ಸಿಹಿ ಸಿಹಿಯಾದ ಹರಿವೆ ಸೊಪ್ಪು. ಇದಕ್ಕೆ ಬೇಕಾದರೆ ಸಕ್ಕರೆ ಹಾಕ್ಬೋದು, ಸಕ್ಕರೆ ಅಲ್ಲ ಬೆಲ್ಲ ಹಾಕ್ಬೋದು ಒಂದು ಚೂರು, ಮತ್ತು ತೆಂಗಿನ ತುರಿ ಹಾಕ್ಬೋದು. ನಾನು ಯಾವುದನ್ನು ಹಾಕೋದಿಲ್ಲ. ಸಿಂಪಲ್ ಆಗಿ ಮಾಡುವ ಪಲ್ಯ. ಸ್ವಲ್ಪ ಬೇಲಿ, ಇನ್ನು ಬೇಯಿ ನೋಡಿ ಪಲಾದ್ಯ ಅಂತ ಹೇಳ್ತಾರೆ ಇದಕ್ಕೆ. ಇದು ಮೊದಲಿನ ವಿಡಿಯೋದಲ್ಲಿ ನಾನು ಹಾಕಿದ್ದೇನೆ, ಅದನ್ನು ಸಹ ನೋಡ್ಬೋದು. ಇದು ತೇರೆ ಕುಡಿ, ಮತ್ತೆ ಪುನರ್ಪುಳಿ ಪುನರ್ಪುಳಿದ್ದು ಕುಡಿ, ಮತ್ತು ಒಳ್ಳೆ ಮೆಣಸು, ಓಮ, ಬೆಳ್ಳುಳ್ಳಿ ಎಲ್ಲ ಹಾಕಿ ಕುದಿಸಿದ್ದು, ಚಟ್ನಿ ಮಾಡಿ ಕುದಿಸುದು. ಉಪ್ಪು ಹಾಕಿ ಚಟ್ನಿ ಮಾಡಿ ಕುದಿಸುದ? ಕಡ್ದು ಕುದಿಸುದು. ಕಡ್ದ್ರೆ ಚಟ್ನಿ ಆಗ್ತದಲ್ಲ. ಅಲ್ಲ, ಮೊದ್ಲು ಅದನ್ನೆಂತದ್ದು ಮಾಡಿದ್ದು? ಅದನ್ನು ಬೇಯಿಸಿದ್ದು. ಅದೆಲ್ಲ ಹಾಕಿ ಒಳ್ಳೆ ಮೆಣಸು, ಓಮ, ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಬಿಸಿ ಮಾಡಿ ಹಾಕಿದ್ದು, ಒಟ್ಟಿಗೆ ಬೇಯಿಸಿದೆ. ಈಗ ಇದನ್ನು ಒಟ್ಟಿಗೆ ಹಾಕಿ ಕಡಿಯೋದು, ಕಡ್ದು ವಾಪಸ್ ಕುದಿಸುದು, ಮತ್ತೆ ಒಂದು ಒಗ್ಗರಣೆ ಕೊಡೋದು. ಅಲ್ಲಿಗೆ ಚಟ್ನಿ ರೆಡಿ. ಅಲ್ಲಿಗೆ ಚಟ್ನಿ ಪಲಾದ್ಯ ರೆಡಿ. A few moments later. ಈಗ ಒಂದು ಬಣಲೆಯಷ್ಟಿತ್ತು ಹರಿವೆ ಸೊಪ್ಪು. ಈಗ ನೋಡಿ ಎಷ್ಟಾಯ್ತು ಅಂತ ಹೇಳಿ. ಈಗ 1/4 ಬಣಲೆ ಎಷ್ಟಾಗಿದೆ ನೋಡಿ. ನೀರು ಚೂರು ಕೂಡ ಹಾಕಲಿಲ್ಲ, ಅದರಲ್ಲಿ ನೀರು ಎಷ್ಟಿತ್ತು ನೋಡಿ. ಇದೇ ನೀರು ಸಾಕಾಗ್ತದೆ ಬೇಯಲಿಕ್ಕೆ. ಪಲ್ಯ ರೆಡಿ ಆಯಿತು. ಬೇಕಿದ್ರೆ ತೆಂಗಿನ ತುರಿ ಹಾಕ್ಬೋದು. ಸಿಂಪಲ್ ಮಾಡಲಿಕ್ಕೆ. ಉಪ್ಪು ನೋಡಿ, ಬೇಕಿದ್ರೆ ಚಪ್ಪೆ ಇದ್ರೆ ಸ್ವಲ್ಪ ಉಪ್ಪು ಹಾಕ್ಬೋದು. ಬೆಲ್ಲ ಸಹ ಹಾಕ್ಬೋದು, ಸಿಹಿ ಬೇಕಿದ್ರೆ. ನಿಮಗೆ ಆಗುದಿಲ್ಲಲ್ಲ ಬೆಲ್ಲ ಹಾಕಿದ್ರೆ, ಅದಕ್ಕೆ ನಾನು ಹಾಕಲಿಲ್ಲ ಬೆಲ್ಲ. ಆಯಿತು. ಒಬ್ಬೊಬ್ಬರಿಗೆ ಒಂದೊಂಥರ, ಒಬ್ಬೊಬ್ಬರಿಗೆ ಸಿಹಿ ಆಗಬೇಕು, ಒಬ್ಬೊಬ್ಬರಿಗೆ ಚಪ್ಪೆ ಆಗಬೇಕು, ಹಾಗೆಲ್ಲ ಇರ್ತದೆ. ಅವರವರಿಗೆ ಬೇಕಾದ ಹಾಗೆ ಅವರವರು ಮಾಡಬೇಕು. ಆಫ್ ಮಾಡಿ ಬೆಂಕಿ. ನೋಡಿ ಗಾಯ್ಸ್, ಪಲ್ಯ ಮತ್ತು ಪಲಾದ್ಯ ಇವತ್ತು ಮಧ್ಯಾಹ್ನದ ಊಟಕ್ಕೆ 2 ಪದಾರ್ಥ ಆಯಿತು. ಟೇಸ್ಟ್ ಮಾಡಿ ನೋಡುವ. ನಾನು ಪಲಾದ್ಯ ಟೇಸ್ಟ್ ಮಾಡ್ತೇನೆ. ನಾನು ಪಲ್ಯ ತಿಂದು ನೋಡ್ತೇನೆ ಹೇಗೆ ಆಗಿದೆ ಅಂತ. ಒಳ್ಳೆದಾಗಿದೆ. ನನಗೆ ಹೇಗೂ ಶೀತ ಆಗಿದೆ. ಶೀತ ಎಲ್ಲ ಕಡಿಮೆ ಆಗ್ಬೋದು ಈ ಪಲಾದ್ಯ 1 ಲೋಟ ಕುಡಿದ್ರೆ. ಗಂಟಲು ತುರಿಸಿದೆಲ್ಲ ಕಡಿಮೆ ಆಗ್ತದೆ. ಪಲ್ಯ ಸಹ ಸೂಪರ್ ಆಗಿದೆ. ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದೆ. ಸೂಪರ್ ಆಗಿದೆ. ಮೊದಲೊಮ್ಮೆ ವಿಡಿಯೋ ಹಾಕಿದ್ರು, ಟೊಮೆಟೊ ಹಾಕದೆ ಪಲ್ಯ ಮಾಡಿದ್ದು. ಅದಕ್ಕಿಂತ ಇದು ಒಳ್ಳೇದಾಗಿದೆ, ನಂಗೆ ಇಷ್ಟ ಆಯ್ತು. ಟೊಮೆಟೊ ಹಾಕಿದ್ರೆ ಹುಳಿ ಹಾಕಿದ ಹಾಗೆ ಒಳ್ಳೇದಾಗ್ತದೆ ಅಲ್ವಾ? ಮತ್ತೆ ಪಲ್ಯ ನೋಡಿ ತುಂಬಾ ಡ್ರೈ ಇಲ್ಲ. ಹೌದು, ಅದು ಬೆಳೆದ ಹಾಗೆ ಹರಿವೆ, ಸಣ್ಣ ಹರಿವೆ ಅಲ್ಲ, ದೊಡ್ಡ ಹರಿವೆ ತುಂಡು ತೆಗ್ದದಲ್ಲ, ಹಾಗಾಗಿ ನೀರು ಅದರಲ್ಲಿ ಜಾಸ್ತಿ ಇರ್ತದೆ. ಇದು ನಮ್ಮ ತೋಟದಲ್ಲಿ ಆದದ್ದು. ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ. ಇದೇ ಥರ ಹರಿವೆ ತಂದರೆ ಒಂದು ಕಟ್ಟು ನೆಟ್ಟದ್ರ ಕುಡಿಯನ್ನು ತೆಗೆದು ಪಲ್ಯ ಮಾಡಿ. ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಾಗಿದೆ ಅಂತೇಳಿ ಕಮೆಂಟ್ ಮೂಲಕ ತಿಳಿಸ್ಬೇಕು. ಸೊ ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವ. ನಮಸ್ಕಾರ.